ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಬಂದು ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಏನಿಲ್ಲ, ನಾನು ಡೆಲಿವರಿ ಆದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡೆ. ಒಂದು ತಿಂಗಳವರೆಗೆ ಅಷ್ಟೇ ನಾನು ರೆಸ್ಟ್ ತೊಗೊಂಡಿದ್ದು. ಅದಾದಮೇಲೆ ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದೆ. ಪಾಪು ಬಟ್ಟೆಗಳು ವಾಶ್ ಮಾಡ್ಕೊಳ್ಳೋದು, ಜೊತೆಗೆ ನನ್ನ ಬಟ್ಟೆಗಳು, ನನ್ನ ಹಸ್ಬೆಂಡ್ ಬಟ್ಟೆಗಳು, ಮತ್ತು ನಾನಿರೋ ರೂಮು ಅದೆಲ್ಲ ಕ್ಲೀನಿಂಗು, ಈ ಥರ ಸಣ್ಣ ಪುಟ್ಟ ಕೆಲಸ ನಾನು ಮಾಡ್ಕೊತಾ ಬಂದೆ. ಅದಾದಮೇಲೆ ಫುಲ್ ಮನೆ ಕ್ಲೀನ್ ಮಾಡೋಣ ಅಂದರೆ ಸೊ ರೆಸ್ಟ್ ಬೇಕೇ ಬೇಕಲ್ಲ. ಏನೇ ಆದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ಬೋದೇ ಹೊರತು ದೊಡ್ಡ ಕೆಲಸ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಅಟ್ಲೀಸ್ಟ್ ಒಂದು 3 ತಿಂಗಳವರೆಗೂ ರೆಸ್ಟ್ ತೊಗೊಳ್ಳೋಣ ಅಂಥೇಳಿ. ಸೊ 3 ತಿಂಗಳವರೆಗೂ ರೆಸ್ಟ್ ತೊಗೊಂಡು ಇವಾಗ ಸ್ವಲ್ಪ ಫುಲ್ ಎಲ್ಲ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕೆಲವರು ಬಾಣ್ತನ ಅಂದರೆ ಅಟ್ಲೀಸ್ಟ್ ಒಂದು 9 ತಿಂಗಳು, 1 ವರ್ಷ ಹತ್ತತ್ರ ಅವರು ರೆಸ್ಟಲ್ಲಿರ್ತಾರೆ. ಬಟ್ ನನಗೇನೋ ರೆಸ್ಟಲ್ಲಿ ಇರಬೇಕಂತ ಅನಿಸ್ಲಿಲ್ಲ. ಯಾವಾಗಿದ್ದು ಎಲ್ಲ ಕೆಲಸ ಮಾಡ್ತೀನಿ ಅನ್ನೋ ಥರ ಆಗಿತ್ತು. ಯಾಕಂದರೆ ನನಗೆ ಕ್ಲೀನಿಂಗು ಅಷ್ಟು ಇಂಪಾರ್ಟೆಂಟ್ ಕೊಡ್ತೀನಿ. ಕ್ಲೀನಿಂಗಿಗೆ ನನಗೆ ಸ್ವಲ್ಪನೂ ಗಲೀಜಿರಬಾರ್ದು, ನೀಟಾಗಿರಬೇಕು ಮನೆಯೆಲ್ಲ. ಸೊ ಅದಕ್ಕೋಸ್ಕರನೇ ಬೇಗನೆ ಒಂದು 3 ತಿಂಗಳವರೆಗೂ ರೆಸ್ಟ್ ತೊಗೊಂಡು ಬೇಗನೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಅದ್ರ ಜೊತೆಗೆ ನಮ್ಮ ಅತ್ತೆಗೂ ಕೂಡ ಸ್ವಲ್ಪ ಏಜ್ ಆಗಿದೆ ಅಲ್ವಾ, ಅವರು ಎಷ್ಟು ಅಂತ ಮಾಡ್ತಾರೆ. ಅದರಲ್ಲೂ ನನ್ನ ಗಂಡಂಗೆ ಬೇರೆ ಅಡುಗೆ, ಮೈದುಂಗೆ ಬೇರೆ, ಮಾವಂಗೆ ಬೇರೆ, ಮತ್ತು ನನಗೆ ಬೇರೆ ಮಾಡಬೇಕು. ಅವ್ರಿಗೆ ಅಡುಗೆ ಕೆಲಸದಲ್ಲೇ ಸಾಕಾಗ್ಬಿಟ್ಟಿರುತ್ತೆ. ಇನ್ನು ಈ ಥರ ನೀಟಾಗಿ ಇಟ್ಕೊಬೇಕು ಅಂದರೆ ಅವ್ರ ಕೈಲಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನಾನೇ ಎಲ್ಲ ಇವಾಗ ಹೆಂಗಿದ್ರು ಚೆನ್ನಾಗಾಗಿದ್ದೀನಿ. ಕೆಲಸ ಮಾಡೋ ಥರ ಚೆನ್ನಾಗಾಗಿರೋದ್ರಿಂದ ಸೊ ಇವಾಗೆಲ್ಲ ಕೆಲಸ ಮಾಡ್ಕೊಳ್ಳೋ ಥರ ಆಗಿದ್ದೀನಿ. ಸೊ ಒಂದು ಸಲ ಫುಲ್ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ನನಗಂತೂ ಮನೆ ಹೆಂಗೆಂಗೋ ಇದ್ದರೆ ಇಷ್ಟ ಆಗಲ್ಲ. ನೀಟಾಗಿರಬೇಕು. ಯಾವ್ಯಾವ ವಸ್ತು ಎಲ್ಲೆಲ್ಲಿರಬೇಕು ಅಲ್ಲಲ್ಲೇ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನನಗೆ ಒಂಥರ ತಲೆನೇ ಕೆಟ್ಟೋಗ್ಬಿಡುತ್ತೆ. ನನಗೆ ನೀಟಾಗಿಲ್ಲ ಅಂತ ಅಂದರೆ ಒಂದು ಪಕ್ಷ ನಾನು ಊಟ ಬಿಟ್ಬಿಡ್ತೀನಿ. ಬಟ್ ನೀಟಾಗಿರಬೇಕು ಅಷ್ಟೇ. ನನಗೆ ನೀಟಾಗಿಲ್ಲ ಆದರೆ ನಾನು ಊಟನೂ ಸಹ ಮಾಡೋದಕ್ಕೆ ಹೋಗೋದಿಲ್ಲ. ಎಷ್ಟೋ ಸಲ ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಊಟನೇ ಬಿಟ್ಬಿಟ್ಟಿದ್ದೀನಿ ನಾನು ನೀಟಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಹಿಂಗೆ ಮತ್ತು ಈ ಥರ ನನ್ನ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೇ ಇರ್ತೀನಿ. ಅದ್ರ ಮಧ್ಯದಲ್ಲಿ ಬ್ರೇಕ್ ತೊಗೊಳ್ಳೋದೇ ಇಲ್ಲ ನಾನು. ಸೊ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಒಟ್ಟಿಗೆ ಮುಗಿಸ್ಬಿಟ್ಟು ಆರಾಮಾಗಿ ಒಟ್ಟಿಗೆ ಕೂತ್ಕೊಂಡ್ಬಿಡ್ಬೇಕು. ಸೊ ಅದು ನನ್ನ ಪ್ಲ್ಯಾನು ಕೆಲಸ ಮಾಡಬೇಕಾದ್ರೆ. ಇನ್ನು ಅಡುಗೆ ಮನೆಗೆ ಬರ್ತೀವಿ ಅಂದರೆ ಹೇಳ್ಬೇಕಂದ್ರೆ ಅಡುಗೆ ಮನೆಯಲ್ಲೂ ಸ್ವಲ್ಪ ಜಾಸ್ತಿನೇ ಕೆಲಸ ಆಗುತ್ತೆ. ಬಾಕ್ಸ್ಗಳೆಲ್ಲ ಒರೆಸಿಟ್ಕೊಳ್ಳೋದು, ಸ್ಟವ್ವು, ಇನ್ನು ಶೆಲ್ಫು, ಮತ್ತು ಈ ಥರ ಸಿಂಕ್ ಕೆಳಗಡೆ ಸಿಂಕು ಎಲ್ಲ ವಾಶ್ ಮಾಡ್ಕೋಬೇಕು. ಯಾಕಂದರೆ ಅತ್ತೆ ವಾಶ್ ಮಾಡ್ಕೊತಾ ಇರಲಿಲ್ಲ. ಅವ್ರಿಗೆ ಎಷ್ಟು ಅಂತ ಮಾಡೋದಕ್ಕಾಗುತ್ತೆ. ನಾನಾದರೆ ಅವಾಗವಾಗ ವಾಶ್ ಮಾಡ್ಕೊತಾ ಇರ್ತೀನಿ. ಸೊ ಈ ರೀತಿ ಎಲ್ಲ ವಾಶ್ ಮಾಡ್ಕೊಂಬಿಟ್ರೆ ಒಂದೇ ಸಲ. ಆಮೇಲೆ ಒಂದು 3 ಡೇಸ್ಗೆ ಸಲ ಅಥವಾ ವಾರಕ್ಕೆ ಸಲನಾದರೂ ನೀಟಾಗಿ ವಾಶ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ. ಮನೆ ನೋಡೋದಕ್ಕೂ ನೀಟಾಗಿರಬೇಕು. ಇನ್ನು ದೊಡ್ಡ ರೇಷನ್ ಬಾಕ್ಸ್ಗಳು ಅವೆಲ್ಲ ನನ್ನ ಮೈದಾ ಮತ್ತು ನಮ್ಮ ಅತ್ತೆ ಎಲ್ಲ ವಾಶ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಇವಾಗ ಅವರು ಹೆಲ್ಪ್ ಮಾಡೋದಕ್ಕೆ ಪರವಾಗಿಲ್ಲ, ಅಷ್ಟೇನು ರಿಸ್ಕ್ ಅನಿಸಿಲ್ಲ. ನಾನು ಒಂದೇ ದಿನಕ್ಕೆ ಕೆಲಸ ಮುಗಿಸ್ಬಿಡ್ತೀನಿ. ಬಟ್ ಇವತ್ತು 2 ಡೇಸ್ ತೊಗೊಂಡಿದ್ದೀನಿ. ಯಾಕಂತ ಹೇಳಿದರೆ ಮಗುನೂ ಇದೆ, ಮಧ್ಯೆ ಅವಳು ಎದ್ದೇಳ್ತಾ ಇದ್ಲು. ಮತ್ತು ಅದಾದಮೇಲೆ ಮಾವನೂ ಕೂಡ ಇವತ್ತು ಏನೋ ಹೆಲ್ತ್ ಚೆಕಪ್ ಇತ್ತು ಅಂಥೇಳಿ ಅವರು ಕೆಲ್ಸಕ್ಕೆ ಹೋಗಿರಲಿಲ್ಲ. ಸೊ ಮನೆಗೆ ಬೇಗನೆ ಬಂದರು. ಸೊ ಮಾವ ಇದ್ದಾಗ ಈ ಥರ ಎಲ್ಲ ವೀಡಿಯೋ ಮಾಡಿಕೊಂಡು ನಾನು ಕೆಲಸ ಮಾಡೋದಕ್ಕಾಗಲ್ಲ. ಅದಕ್ಕೆ ಅಡುಗೆ ಮನೆಯೆಲ್ಲ ಒಂದಿನ ಮಾಡಿಕೊಂಡೆ. ಮತ್ತು ಅಡುಗೆ ಮನೆ ಬಾಕ್ಸ್ ಎಲ್ಲ ಸೆಟಪ್ ಮಾಡಿರೋದು ಅದು ಯಾವುದೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಯಾವತ್ತಾದರೂ ಒಂದು ಸಲ ಫುಲ್ ಹೋಮ್ ಟೂರ್ ಒಂದಿನ ಮಾಡ್ತೀನಿ. ಸೊ ಆವಾಗ ಗೊತ್ತಾಗುತ್ತೆ ನಾನು ಯಾವ ರೀತಿ ಕಿಚನೆಲ್ಲ ಇಟ್ಕೊಂಡಿದ್ದೀನಿ, ಮನೆ ಯಾವ ರೀತಿ ಇಟ್ಕೊಂಡಿದ್ದೀನಿ ಅನ್ನೋದು ಒಂದು ಐಡಿಯಾ ಗೊತ್ತಾಗುತ್ತೆ ನಿಮಗೆ.
ಇದು ನೆಕ್ಸ್ಟ್ ಡೇ ಶೂಟ್ ಮಾಡಿರೋದು. ಸೊ ಒಂದೇ ದಿನಕ್ಕೆ ಆಗಲಿಲ್ಲ ಅಲ್ವಾ, ಅದಕ್ಕೋಸ್ಕರನೇ. ಪಾಪು ಇಲ್ಲ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ಎಲ್ಲ ಕೆಲಸ ಒಬ್ಬಳೇ ಮುಗಿಸ್ಬಿಡ್ತೀನಿ. ಪಾಪು ಇರೋದ್ರಿಂದ ಆಗೋದಿಲ್ಲ. ಸೊ ರೂಮೆಲ್ಲ ಕ್ಲೀನ್ ಮಾಡಿರೋದು ನಾನು ಅಂದರೆ ವೀಡಿಯೋ ಮಾಡ್ಕೊಂಡಿಲ್ಲ. ಯಾಕಂದರೆ ಬೇಗ ಬೇಗ ರೂಮ್ ಕ್ಲೀನ್ ಮಾಡಿಬಿಟ್ಟು ಪಾಪುನ ಅತ್ತೆನ ಎಲ್ಲ ರೂಮ್ಗೆ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನು ಒಬ್ಬಳೇ ಫುಲ್ ಒಂದು ಹಾಲ್ ಮಾತ್ರ ಬ್ಯಾಲೆನ್ಸ್ ಇತ್ತು. ಹಾಲನ್ನು ಕ್ಲೀನ್ ಮಾಡಿದ್ರೆ ಫುಲ್ ಮನೆ ಕ್ಲೀನ್ ಆಗುತ್ತೆ. ಫಸ್ಟ್ ನಾನು ಸುತ್ತಲೂ ಎಲ್ಲ ಗೋಡೆಗಳನ್ನೂ ಫಸ್ಟು ಧೂಳು ಹೊಡ್ಕೊಂಬಿಡ್ತೀನಿ. ಅದಾದಮೇಲೆ ಕೆಳಗಡೆ ಏನಿದೆ ಆ ಕೆಲಸ ಮುಗಿಸ್ಕೊತೀನಿ. ಧೂಳೊಂದು ಮುಗೀತು ಅಂದರೆ ಅರ್ಧ ಕೆಲಸ ಮುಗ್ದಂಗೆ ಆ್ಯಕ್ಚುಲಿ. ನಿಜವಾಗ್ಲೂ ಮನೆ ನೀಟಾಗಿದ್ದಷ್ಟು ಮನಸ್ಸಿಗೆ ಒಂಥರ ನೆಮ್ಮದಿ. ಸೊ ಮನೆ ನೀಟಾಗಿದ್ದರೆ ಎಲ್ಲೂ ಹೊರಗಡೆ ಹೋಗೋಕ್ಕೂ ಮನಸ್ಸಾಗಲ್ಲ ನನಗಂತೂ. ಮನೇಲೇ ಇರೋಣ ಆರಾಮಾಗಿ, ಮನೆ ಕ್ಲೀನ್ ಮಾಡಿಕೊಂಡು ಅಂತ ಅನಿಸುತ್ತೆ. ಮನೆ ನೀಟಾಗಿದ್ದರೆ ಒಂಥರ ಏನೋ ಅದು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ ನನಗಂತೂ. ಈ ಲೈಟ್ಸು ಮತ್ತು ಫ್ಯಾನು ಯೂಶಲಿ ನನ್ನ ಮೈದ ಕ್ಲೀನ್ ಮಾಡ್ತಾನೆ. ಅವನು ಇವತ್ತು ಅವನ ಫ್ರೆಂಡ್ ಮನೆಗೆ ಹೋಗಿದ್ರಿಂದ ಸೊ ಈ ಕೆಲಸ ನನಗೆ ಬಿದ್ದಿದೆ. ನನಗೆ ಅಷ್ಟಾಗಿ ಅದು ಎಟ್ಕಲ್ಲ ಅಂದ್ರೂ ಮಾಡ್ತಾಯಿದ್ದೀನಿ. ಅವನು ಸ್ವಲ್ಪ ಹೈಟ್ ಇರೋದ್ರಿಂದ ಈಸಿಯಾಗಿ ಧೂಳೆಲ್ಲ ಹೊಡ್ಕೊಟ್ಬಿಡ್ತಾನೆ. ಸೊ ಅವನಿಲ್ವಲ್ಲ, ಇವಾಗ ಮಾಡಲೇಬೇಕು ನಾನು. ಇಲ್ಲ ಅವ್ನು ಬಂದಮೇಲೆ ಮಾಡ್ಸೋಣ ಫ್ಯಾನ್ ಒಂದು ಅಂತ ಹೇಳಿದ್ರೆ ಅದೊಂದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ಎಲ್ಲ ನೀಟಾಗಿದ್ದು ಅದೊಂದು ಗಲೀಜಾಗಿದ್ದರೆ ನನಗೆ ಆಗೋದಿಲ್ಲ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ನೀಟ್ ಮಾಡಿದ್ದೀನಿ. ಫಸ್ಟ್ ನಾನಿಲ್ಲಿ ಟಿ ವಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಕೆಲಸ ಮಾಡಬೇಕಾದ್ರೆ ಸಾಂಗ್ ಇರಲೇಬೇಕು. ಸಾಂಗ್ ಇಲ್ಲ ಅಂದರೆ ಯಪ್ಪ ನಿಜವಾಗ್ಲೂ ಕೆಲಸ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟೇ ಇರೋದಿಲ್ಲ. ಯಾರಾದರೂ ಮಾತಾಡ್ತಾ ಇರಬೇಕು, ಇಲ್ಲಾಂದರೆ ಸಾಂಗ್ ಇರಬೇಕು. ಮಾತಾಡೋಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಸಾಂಗ್ ಅಂತೂ ಇರಲೇಬೇಕು ನನಗೆ. ಅದಕ್ಕೆ ಟಿ ವಿ ಯೂನಿಟ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಇದು ಕ್ಲೀನ್ ಮಾಡಬೇಕಾದ್ರೆ ಟಿ ವಿ ಯೂನಿಟ್ ಎಲ್ಲ ಅಲ್ಲಿ ವಯರ್ ಎಲ್ಲ ಇರುತ್ತೆ. ನಾನು ಹೆಂಗೆ ಬೇಕು ಹಾಗೆ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಅದಾದಮೇಲೆ ಟಿ ವಿ ಆನ್ ಆಗೋದೇ ಇಲ್ಲ. ಇನ್ನು ನನ್ನ ಮೈದ ಅಂತ ಅವ್ನಿಗೆ ಎಷ್ಟು ಹೇಳಿದ್ರು ಬುಕ್ಸ್ ಅಂತೂ ಅವ್ನ ಕಬೋರ್ಡಲ್ಲಿ ಇಟ್ಕೊಳ್ಳೋದಿಲ್ಲ. ಈ ರೀತಿ ಟಿ ವಿ ಹತ್ರ ತಂದಿಟ್ಬಿಡ್ತಾನೆ. ನನಗೆ ಟಿ ವಿ ಯೂನಿಟ್ ಅದು ನೀಟಾಗಿರಬೇಕು. ಅವನು 3 ದಿನದಿಂದ ಹೇಳಿ ಹೇಳಿ ಸಾಕಾಯಿತು. ಇವಾಗ ನಾನೇ ಅವನ ಬುಕ್ಸ್ ಎಲ್ಲ ತೊಗೊಂಡೋಗಿ ಆ ಚಿಕ್ಕದೊಂದು ಕಬೋರ್ಡ್ ಇದೆ ಅದ್ರ ಒಳಗಡೆ ಹಾಕ್ಬಿಡ್ತೀನಿ. ಇನ್ನು ಅವನು ಏನಾದರೂ ನೋಡಿದ್ರೆ ಅದೆಷ್ಟು ಬೈಕಂತಾನೋ. ಯಾಕಂದರೆ ಅವನು ಹೆಂಗೆಂಗೋ ಜೋಡಿಸ್ಕೊಂಡಿರ್ತಾನೆ ಅವನ ಸಬ್ಜೆಕ್ಟ್ ವೈಸು. ನಾನೆಲ್ಲ ಒಟ್ಟಿಗೆ ತೊಗೊಂಡೋಗಿ ಅಲ್ಲಿ ಕಬೋರ್ಡ್ಗೆ ಹಾಕ್ಬಿಟ್ಟಿದ್ದೀನಿ. ಬೈಕೊಳ್ಳಿ ಪರವಾಗಿಲ್ಲ, ಬಟ್ ನಂಗೆ ನೀಟ್ ಇಂಪಾರ್ಟೆಂಟ್, ಕ್ಲೀನಿಂಗ್ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೇ ಮತ್ತು ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಟಿ ವಿ ಹಾಕೋದಕ್ಕೆ ಅಂತ. ಆನ್ ಆಗ್ತಾನೆ ಇರಲಿಲ್ಲ. ನಾನು ಹೇಳ್ದೆ ಅಲ್ಲ, ವಯರೆಲ್ಲ ಟಚ್ ಮಾಡಿಬಿಟ್ಟಿರ್ತೀನಿ ಕ್ಲೀನ್ ಮಾಡಬೇಕಾದ್ರೆ ಅಂತ. ಇದು ನನಗೆ ಆನ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅದಾದಮೇಲೆ ಟ್ರೈ ಮಾಡಿದೆ ಹೆಂಗೋ ಒಂದು. ಲಾಸ್ಟಿಗೆ ಆನ್ ಆಯಿತು ಸದ್ಯ ಅಂತ ಅಂದ್ಕೊಂಡು ಸಾಂಗ್ ಹಾಕ್ಕೊತಾ ಇದ್ದೀನಿ. ನಾನು ಇವಾಗ ಯೂಟ್ಯೂಬ್ ಆನ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಇವಾಗ ಫಸ್ಟ್ ನಾನು ಸಾಂಗ್ ಕೇಳೋದೆ ಒಂದು ತೆಲುಗು ಸಾಂಗು. ಆ ಸಾಂಗ್ ಅಂದರೆ ನನಗಿಷ್ಟ. ಅದನ್ನ ನಾನು ಯಾವಾಗಲೂ ನನ್ನ ಮಗಳನ್ನ ನೆನೆಸ್ಕೊಂಡು ಕೇಳ್ತಾ ಇರ್ತೀನಿ. ಒಂದು ನಿಮಿಷ ಇರಿ, ಆ ಸಾಂಗ್ ಯಾವುದು ಅಂತ ಬರುತ್ತೆ. ಇದೇ ಆ ಸಾಂಗ್. ಇದರಲ್ಲಿ ನಮ್ಮ ಕನ್ನಡದ ಹುಡುಗಿ ಶ್ರೀಲೀಲಾ ಮಾಡಿದ್ದಾಳೆ. ಅದು ಏನೋ ಒಂಥರ ಈ ಸಾಂಗ್ ಇಷ್ಟ ನನಗೆ. ಫಸ್ಟ್ ಇದೇ ಪ್ಲೇ ಮಾಡ್ತೀನಿ ಯಾವಾಗಲೂ ಸಾಂಗು. ಅದಾದಮೇಲೆ ನೆಕ್ಸ್ಟ್ ಬೇರೆ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಶೋಕೇಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಡಸ್ಟ್ ಆಗಿತ್ತು ಶೋಕೇಸ್ ಅಂತೂ. ಸೊ ಶೋಕೇಸ್ ಏನಕ್ಕೆ ಅಷ್ಟೊಂದು ಡಸ್ಟ್ ಆಗುತ್ತೆ ಅಂದರೆ ಯಾವಾಗಲೂ ಆ ಗ್ಲಾಸ್ ಏನಿದೆ ಅದನ್ನು ಓಪನ್ ಮಾಡೇ ಬಿಟ್ಟಿರ್ತಾರೆ. ಯಾಕಂದರೆ ಫೋನ್ ಚಾರ್ಜು
ವಾಚ್ ಚಾರ್ಜಿಂಗ್ ಆಗಿರ್ಬೋದು, ಮತ್ತು ಏನೇ ಎಲೆಕ್ಟ್ರಿಸಿಟಿ ಬಿಲ್, ವಾಟ್ರ್ ಬಿಲ್ಲು, ಅವ್ರ ಟ್ಯಾಬ್ಲೆಟ್ಸು, ಏನೇ ಒಂದು ತೊಗೊಂಡೋಗಿ ಅಲ್ಲಿ ಶೋಕೇಸ್ ಹತ್ರ ಇಟ್ಬಿಡ್ತಾರೆ. ಗ್ಲಾಸ್ ಓಪನ್ ಆಗಿರುತ್ತೆ, ಅದಕ್ಕೆ ಅಷ್ಟೊಂದು ಡಸ್ಟ್ ಇರುತ್ತೆ. ಇದಂತೂ ಇಲ್ಲಾಂದ್ರೂ ತಿಂಗ್ಳಿಗೆ ಒಂದು ಸಲನಾದರೂ ಕ್ಲೀನ್ ಮಾಡಿಕೊಳ್ಳೇಬೇಕು. ಮಾಡ್ಕೊಂಡಿಲ್ಲ ಅಂತಂದರೆ ಅಷ್ಟು ಧೂಳು ಕಾಣಿಸ್ತಾ ಇರುತ್ತೆ. ಒಂದು ಮದುವೆ ಇನ್ವಿಟೇಷನ್ ಕಾರ್ಡ್ ಬರಲಿ, ಏನಾರ ಆಗಿರ್ಬೋದು, ತೊಗೊಂಡಾಗ ಅಲ್ಲಿ ಶೋಕೇಸ್ಗೆ ಇಡ್ತಾರಾ, ಸೊ ಅದು ಅಷ್ಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ. ಮತ್ತು ಏನೇ ಒಂದು ಚೀಟಿ ಆಗಿರ್ಬೋದು, ಅಲ್ಲಿಂದ ಆ ಕಡೆ ಈ ಕಡೆ ಮೂವ್ ಆಗಬಾರ್ದು. ಮೂವ್ ಆಯಿತು ಅಂದರೆ ಮನೆಯಲ್ಲಿ ಏನಾದರೂ ಅವ್ರಿಗೆ ಬೇಕಾಗಿರೋ ಚೀಟಿ ಏನಾದರೂ ಇತ್ತಂದರೆ ಇನ್ನು ನನ್ನ ಮೇಲೆ ಬರ್ತಾರೆ, ನೀನು ತಾನೇ ಶೋಕೇಸ್ ಕ್ಲೀನ್ ಮಾಡಿದೆ, ಎಲ್ಲಿ ಹಾಕ್ತೆ ಅಂತ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ ಒಂದೂ ಮಿಸ್ ಮಾಡಿದೆ ಎಲ್ಲನೂ ಒಂದು ಕಡೆ ಎತ್ತಿಕ್ಕಿರ್ತೀನಿ. ಅಲ್ಲೇ ಶೋಕೇಸ್ ಹತ್ರನೇ ಎತ್ತಿಟ್ಟಿರ್ತೀನಿ, ಒಂದು ಸೈಡ್ಗೆ ಇಟ್ಟಿರ್ತೀನಿ. ಏನಂದರೆ ಶೋಕೇಸ್ ತುಂಬ ಹರಡಿರಲ್ಲ, ಒಂದು ಕಡೆ ಎತ್ತಿಟ್ಟಿರ್ತೀನಿ. ನೆಕ್ಸ್ಟ್ ಇಲ್ಲಿ ದೇವ್ರ ಮನೆಗೊಂದು ಕರ್ಟನ್ ಹಾಕಿ ಅದ್ರ ಪಕ್ಕದಲ್ಲಿ ಒಂದು ಪ್ಲ್ಯಾಂಟ್ ಇಡ್ತೀನಿ.
ಈ ಮನಿ ಪ್ಲ್ಯಾಂಟ್ನ ನಾನು ನಮ್ಮ ಅಕ್ಕ ಮನೆಯಿಂದ ತೊಗೊಂಬಂದಿದ್ದು. ಅದು ಚಿಕ್ಕ ಚಿಕ್ಕ ಎಲೆ ಬಿಡ್ತಾಯಿತ್ತು ಮತ್ತು ಚಿಕ್ಕ ಪಾಟಲ್ಲಿ ಹಾಕಿದ್ಲು. ಸೊ ಅದರಿಂದ ನಾನು ದೇವ್ರ ಮನೆಗೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ದೇವ್ರ ಮನೆಗೆ ಹಾಕಿದ್ದೀನಿ. ಆ ಪ್ಲ್ಯಾಂಟ್ ಪಕ್ಕ ಈ ಥರ ಮರದೊಂದು ಶೋ ಪೀಸ್ ಇಟ್ಟಿದ್ದೀನಿ. ಮನೆ ಡೆಕೋರೇಷನ್ಗೆ ಅಂತ ಏನೇನಿತ್ತು ಅದನ್ನೆಲ್ಲ ಅದ್ರ ಪ್ಲೇಸ್ಗೆ ಸೆಟ್ ಮಾಡ್ತಾ ಇದ್ದೀನಿ. ಮತ್ತು ಟಿ ವಿ ಹತ್ರ ಒಂದು ಪ್ಲ್ಯಾಂಟ್ ಇದೆಯಲ್ಲ, ಇದು ನಮ್ಮ ಮಾವನಿಗೆ ಗಿಫ್ಟ್ ಬಂದಿದ್ದು. ಆಲ್ಮೋಸ್ಟ್ ಎಲ್ಲ ಮುಗೀತು. ಲಾಸ್ಟ್ ಮನೆ ಒಂದು ಒರೆಸಿದ್ರೆ ಎಲ್ಲ ಮುಗ್ದಂಗೆ. ಸದ್ಯ ನನ್ನ ಮಗಳು ಇವತ್ತು ನನಗೆ ಅಷ್ಟಾಗಿ ಟಾರ್ಚರ್ ಕೊಟ್ಟಿಲ್ಲ. ಅವಳು ನೀಟಾಗಿ ಮಲ್ಕೊಂಬಿಟ್ಟಿದ್ದಾಳೆ. ಒಂದು 3 ಅವರ್ ಎಲ್ಲ ಮಲ್ಕೊಂಬಿಟ್ಟಿದ್ದಾಳೆ. ಅಷ್ಟರಲ್ಲಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಈ ಥರ ಲಾಸ್ಟಲ್ಲಿ ಒಂದು ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ಮನಸ್ಸಿಗೆ. ಆಯಿತು, ಕೆಲಸ ಎಲ್ಲ ಮುಗೀತು. ಇನ್ನೇನು ಡಿನ್ನರಿಗೆ ರೆಡಿ ಆಗ್ತಿದೆ. ಸೊ ಬೇಗನೆ ಮಾಡೋದಕ್ಕೆ ಹೇಳಿದ್ದೀನಿ. ಒಂದು 8 ಗಂಟೆ ಅಷ್ಟರಲ್ಲಿ ತಿಂದ್ಬಿಟ್ಟು ಮಲ್ಕೊಂಬಿಡೋಣ ಅಂತ ರೆಸ್ಟ್ ಮಾಡಬೇಕು ಫಸ್ಟ್. ಇವಾಗ ಇಷ್ಟೊಂದು ಕೆಲಸ ಮಾಡಾದ್ಮೇಲೆ ಸೊ ಡಿನ್ನರ್ಗೆ ಬಂದು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ಸೊ ತಿಂದು ರೆಸ್ಟ್ ಮಾಡೋಕ್ಕಷ್ಟೇ. ಸೊ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.